ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಎಜು ಇನ್ಫೋ ನ್ಯೂಸಲ್ಲಿ ತುಂಬ ವೆರಿ ಗುಡ್ ನ್ಯೂಸ್ ಇದೆ. ಯಾರೆಲ್ಲ 7th ಪೇ ಕಮಿಷನ್ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ರಿ, ಯಾವಾಗ ಜಾರಿಗೆ ಬರುತ್ತೆ, ಯಾವಾಗ ಅನುಷ್ಠಾನ ಆಗುತ್ತೆ, ಇದರ ಶಿಫಾರಸು ಏನಾಗುತ್ತೆ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ 7th ಪೇ ಕಮಿಷನ್ಗೆ ಅಧಿಕೃತವಾಗಿ ಜಾರಿಗೆ ಆದೇಶ ಕೂಡ ಬಂದಿದೆ. ಯಾವಾಗ ಜಾರಿ ಆಗುತ್ತೆ ಮತ್ತು ಎಷ್ಟು ಪರ್ಸೆಂಟಲ್ಲಿ ಸ್ಯಾಲ್ರಿ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವೀಡಿಯೋ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ಯಾವುದೇ ಥರ ಇನ್ಫಾರ್ಮೇಷನ್ ಬಂದರೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಸರ್ಚ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಅದರಿಂದ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರೋದ್ರಿಂದ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಮುಂದುವರಿಸಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ 7th ಪೇ ಕಮಿಷನ್ ಯಾವಾಗ ಜಾರಿಗೆ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಂತ್ ಅಂದರೆ ಜುಲೈ 4ನೇ ತಾರೀಕಂದು ನಡೆಯಲಿರತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಇವಾಗ CM ಕಡೆಯಿಂದ ಕೂಡ ಅಫಿಷಿಯಲಾಗಿ ನ್ಯೂಸ್ಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಷಡಾಕ್ಷರರು ಕೂಡ ಆಲ್ರೆಡಿ ಮಾತಾಡಿದ್ದು, ಒಂದೇನು ಜುಲೈ 4ರಂದು ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ ಅಂತ ಅವರು ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದು ಬಂದು ಫಿಕ್ಸ್ ಆಗೋ ಥರನೇ ಇದೆ. ಜುಲೈ 4ರಿಂದ ಇದು ಕೂಡ ಅನುಷ್ಠಾನಕ್ಕೆ ಅಂದರೆ ಜಾರಿಗೆ ಬರೋ ಚಾನ್ಸ್ ಕೂಡ ಜಾಸ್ತಿ ಇದೆ. ಇದು ಇದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದು, ಏನು ನೆಕ್ಸ್ಟ್ ಮಂತ್ ಜುಲೈ 4ರಂದು ನಡೆಯಲಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ಅಂತಿಮ ತೀರ್ಮಾನ ಕೈಗೊಂಡು ಅದನ್ನು ಚರ್ಚಿಸಿ ನಿಮಗೆ ಆದೇಶವನ್ನು ಕೊಡ್ತೀವಿ ಕೂಡ ಅಂತ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಆಲ್ಮೋಸ್ಟ್ 3 ಇಯರ್ಸಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ರಿ, ಯಾವಾಗ ಇದು ಜಾರಿಗೆ ಬರುತ್ತೆ ಅಂತ. ಅದರಿಂದ ಇದು ಆಲ್ಮೋಸ್ಟ್ ಜುಲೈ 4ರಂದು ಅಧಿಕೃತವಾಗಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡ ನಂತರ ಜುಲೈ 4ನೇ ತಾರೀಕರಲ್ಲಿ ನಿಮಗೆ ಅಂತಿಮವಾಗಿ ಇದು ಜಾರಿಗೆ ಬರುತ್ತಾ ಇಲ್ವಾ ಅಂತ ಆದೇಶ ಕೂಡ ಬರಲಿದೆ. ಆಲ್ಮೋಸ್ಟ್ 99% ಇದು ಜುಲೈ 4th ಬರೋ ಚಾನ್ಸ್ ಜಾಸ್ತಿ ಇದೆ. ಯಾಕಂದರೆ ಆಲ್ಮೋಸ್ಟ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದಾರೆ. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಪ್ರಣಾಳಿಕೆಯಲ್ಲಿ ಕೂಡ ಇನ್ಫಾರ್ಮೇಷನ್ ಇತ್ತು ಅಂದರೆ ನಾವೇನಾದರೂ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದರೆ ನಾವು 7th ಪೇ ಕಮಿಷನ್ ಜಾರಿಗೆ ತರ್ತೀವಿ ಅಂತ ಅವರ ಪ್ರಣಾಳಿಕೆಯಲ್ಲಿ ಕೂಡ ಅವರು ಬಿಡುಗಡೆಯನ್ನು ಮಾಡಿದರು. ಅದರಿಂದ ಮೋಸ್ಟ್ ಆಫ್ ಆಲ್ 99% ಬಂದಿದ್ದು ಕನ್ಫರ್ಮೇಷನ್ ಕೂಡ ಆಗಿದೆ. ಜುಲೈ 4th ಇದು ಖಂಡಿತವಾಗಿ ಇದು ಜಾರಿಗೆ ಬಂದೇ ಬರುತ್ತೆ ಅಂತ. ಯಾಕಂದರೆ ತುಂಬ ದಿನದಿಂದ ಭರವಸೆಯನ್ನು ಕೂಡ ಕೊಡ್ತಾ ಬರ್ತಿದ್ರು, ಅವಾಗ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳ್ತಾಯಿದ್ರು. ಬಟ್ ಇವಾಗ ಅಧಿಕೃತವಾಗಿ CM ಕೂಡ ಕೆಲವೊಂದು ಭರವಸೆಯನ್ನು ನೀಡಿದ್ದು ಜುಲೈ 4ರಂದು ಆಲ್ಮೋಸ್ಟ್ ಇದು ಫಿಕ್ಸ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಇನ್ನು ಲಾಸ್ಟ್ ಟೈಮು ಏನು ಸಚಿವ ಸಂಪುಟ ಸಭೆ ಆಗಿತ್ತು ಅಂಥ ಟೈಮಲ್ಲಿ ಕೆಲವೊಂದು ಸಚಿವರು ಬಂದು ಇದನ್ನು ಜಾರಿಗೆ ತರಬಾರ್ದು ಅಂತ ಕೆಲವರು ಸಚಿವರು ಹೇಳೋದ್ರಿಂದ ಇದನ್ನು ಇನ್ನೂ ಕೂಡ ಜಾರಿಗೆ ತಂದಿರಲಿಲ್ಲ. ಯಾಕಂದರೆ ಅವರ ಕಾಂಗ್ರೆಸ್ ಗೌರ್ನಮೆಂಟಲ್ಲೇ ಕೆಲವೊಬ್ಬರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು, ಇದು ಜಾರಿಗೆ ಬರಬಾರ್ದು ಅಂತ. ಅದರಿಂದ ಅದನ್ನು CM ಕೂಡ ಅಫಿಷಿಯಲಾಗಿ ಅನೌನ್ಸ್ ಕೂಡ ಮಾಡಿದ್ದಿಲ್ಲ ಅದನ್ನು ಜಾರಿಗೆ ತರಬೇಕಾ ಇಲ್ವಾ ಅಂತ. ಬಟ್ ಇವಾಗ ಆಲ್ಮೋಸ್ಟು ಎಲ್ಲ ಕೂಡ ಫಿಕ್ಸ್ ಆಗಿದ್ದು ಜುಲೈ 4ರಂದು ಅಧಿಕೃತವಾಗಿದ್ದು ಜಾರಿಗೆ ಬರೋ ಚಾನ್ಸ್ ಜಾಸ್ತಿ ಇದೆ. ಮತ್ತು ಜುಲೈ 4ರಂದು ಏನು ಸಚಿವ ಸಂಪುಟ ಸಭೆ ನಡೆಯಲಿದ್ದು ಅದರಲ್ಲಿ ಅಂತಿಮ ನಿರ್ಧಾರ ಇದೆ. ಲಾಸ್ಟ್ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಂಡು ಜಾರಿಗೆ ಬರ್ತಾ ಇರುವಂಥ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಇದರಿಂದ ಆಲ್ಮೋಸ್ಟು 99% ಬಂದು ಜುಲೈ 4ರಂದು ಸಚಿವ ಸಂಪುಟ ಸಭೆಯಲ್ಲಿ ಏನು 7th ಪೇ ಕಮಿಷನ್ ಬರೆದಿದೆ ಅದು ಜಾರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.